ಯಾವಾಗ್ಲೂ ಲಿಟ್ ಫೆಸ್ಟ್ ಅಂದ್ರೆ ಒಂದು ದೊಡ್ಡ ಸಂಭ್ರಮನೇ. ಎಲ್ಲರೂ ಸಿಗ್ತೀವಿ. ಈಗ ತಾನೇ KR ಮೀರಾ ಬಂದಿದ್ರು, ಅವ್ರನ್ನ ಮೀಟ್ ಮಾಡಿದೆ. ಸೊ ಒಂದು ಎಲ್ಲ ಸಾಹಿತಿಗಳನ್ನ ಮೀಟ್ ಮಾಡೋದೊಂದು, ಪುಸ್ತಕಗಳು ನೋಡಕ್ ಸಿಗುತ್ತೆ, ಸಿಕ್ಕಾಪಟ್ಟೆ ಪುಸ್ತಕಗಳಿರುತ್ತೆ, ಆಮೇಲೆ ಸೆಷನ್ಸ್ ಎಲ್ಲ ಇರುತ್ತೆ. ಸೊ ಯಾವಾಗ್ಲೂ ಬುಕ್ ಲಾಂಚ್ ಅಂದ್ರೆ ಬುಕ್ ಫೆಸ್ಟ್ ಅಂದ್ರೆ ಅದೊಂದು ಸಂಭ್ರಮನೇ, ಅನ್ಡೌಟೆಡ್ಲಿ. ನೀವು ಯಾವ ಆಥರ್ಸ್ ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ವರ್ಷ ಸ್ಪೆಷಲ್ ಆಗಿ? ಎಲ್ಲಾರು ಹಂಗ ಒಬ್ಬರೇ ಅಂತಲ್ಲ, ನನಗೆ ಗೊತ್ತಿರೋರು ಎಲ್ರೂ. ನಂಗೆ ಗೊತ್ತಿಲ್ಲದೆ ಇರೋರು ಯಾರು ಬಂದಿಲ್ಲ ಆಕ್ಚುಲಿ. ಎಲ್ಲರೂ ನನಗೆ ಹೆಚ್ಚಿನ ಮಟ್ಟಿಗೆ ಬಟ್ ಬೇರೆ ದೇಶದಿಂದ ಬಂದಿರೋರು ನನಗೆ ಗೊತ್ತಿಲ್ಲ. ಸೊ ಇವಾಗ ನೋಡಬೇಕು, ಈಗ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡಬೇಕು, ಯಾರ್ಯಾರು ಯಾರ್ಯಾರು ಬಂದಿದ್ದಾರೆ ಅಂತ ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡಬೇಕು. ಬಟ್ ಒಟ್ಟಲ್ಲಿ ಯಾವಾಗಲೂ ಲಿಟ್ ಫೆಸ್ಟ್ ಅಂದರೆ ಒಂದು ಸಂಭ್ರಮ. ನಿಮ್ಮ ಈ ಹೊಸ ಪುಸ್ತಕದ ಬಗ್ಗೆ ಹೇಳಿ. ಇದು ಒಂದು ಬಹಳ ವಿಶೇಷವಾದ ಪುಸ್ತಕ. ಯಾಕಂದ್ರೆ ಬೆಂಗಳೂರಿನ ಬಗ್ಗೆ ಇರುವಂತ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಏಷ್ಯಾ ಬೆಂಗಳೂರು. ಸೊ ಇದು ಬೆಂಗಳೂರಿನ ಚರಿತ್ರೆ ಅಲ್ಲ, ಬೆಂಗಳೂರಿನ ಭವಿಷ್ಯದ ಬಗ್ಗೆ ಇರುವಂತಹ ಪುಸ್ತಕ ಇದು. ಮತ್ತೆ ಬೇರೆ ಕಡೆಗಳಿಂದ ಇಲ್ಲಿಗೆ ವಲಸೆ ಬಂದಿರೋರು ಇದಾರಲ್ಲ, ಅವರ ಅನುಭವಗಳು. ಮಾಲಿನಿ ಗೋಯಲ್ ಮತ್ತೆ ಪ್ರಶಾಂತ್ ಪ್ರಕಾಶ್ ಅವರು ಒಂದು 600 ಚಿಲ್ಲರೆ ಜನಗಳನ್ನ ಇಂಟರ್ವ್ಯೂ ಮಾಡಿ ಬರೆದಿರುವಂತಹ ಎಲ್ಲ ಈ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಸಂಗ್ರಹಿಸಿ ಬರೆದಿರುವಂಥ ಪುಸ್ತಕ. ಸೊ ಇದು ನನಗೆ ಕನ್ನಡಕ್ಕೆ ಮಾಡಿ ಅಂದಾಗ ನಂಗೆ ಭಾಳ ಖುಷಿ ಆಯ್ತು. ಯಾಕಂದರೆ ಇದುವರೆಗೂ ಅದು ಬಂದಿಲ್ಲ. ಸೊ ಈ ಹೊರಗಿನವರು ಒಳಗಿನವರು ಅನ್ನೋ ಸಮಸ್ಯೆಗಳಿರುತ್ತೆ, ಮತ್ತು ಅವ್ರು ಹೊರಗಿನವರು ಬಂದು ನಮ್ಮನ್ನು ಇದು ಮಾಡ್ತಿದ್ದಾರೆ ಅನ್ನೋದು ಇರುತ್ತೆ. ಈ ಎಲ್ಲ ಸಮಸ್ಯೆ, ಮತ್ತು ಅವ್ರುಗಳಿಗೂ ಬೆಂಗಳೂರಲ್ಲಿ ಹಿಂದಿ ಮಾತಾಡಿದ್ರೆ ಬೈತಾರೆ ಅನ್ನೋ ಸಮಸ್ಯೆಗಳಿರುತ್ತೆ. ಮತ್ತು ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿರೋದ್ರಿಂದ ಬೆಂಗಳೂರು ತುಂಬ ವಿಶ್ವಮಟ್ಟದಲ್ಲಿ ಬಹಳ ದೊಡ್ಡ ಸ್ಥಾನ ಪಡ್ಕೊಂಡಿದೆ ಅಲ್ಲಿ. ಸೊ ಅದರ ಅಂಕಿ ಅಂಶಗಳ ಸಹಿತ ಇರುವಂತಹ ಪುಸ್ತಕ ಇದು. ಇದು ಅನುವಾದ ಒಂಥರ ಚಾಲೆಂಜಿಂಗ್ ಅನ್ಸಿಲ್ಲ ತಮಗೆ? ಅಫ್ಕೋರ್ಸ್ ಅನುವಾದ ಯಾವಾಗಲೂ ಚಾಲೆಂಜಿಂಗೇನೆ. ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಪ್ಗೆ ನಾನು ಸ್ಟಾರ್ಟಪ್ ಅಂತಾನೆ ಇಟ್ಕೊಂಡಿದ್ದೀನಿ, ಯೂನಿಕಾರ್ನ್ಗೆ ನಾನು ಯೂನಿಕಾರ್ನ್ ಅಂತಾನೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಾವು ಅನುವಾದ ಮಾಡ್ಬೋದು. ಇವಾಗ ಸರ್ಕಾರದ ಮಟ್ಟದಲ್ಲಿ ಸ್ಟಾರ್ಟಪ್ಗೆ ನವೋದ್ಯಮ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಸೊ ಇನ್ಮೇಲೆ ನಾವು ಇದಕ್ಕೆ ಹೊಸ ಪದ ಹುಡುಕ್ ಹಾಕಬೇಕು. ಈಗ ನವೋದ್ಯಮ ಉಳ್ಕೊಳ್ಳುತ್ತೋ ಸ್ಟಾರ್ಟಪ್ ಉಳ್ಕೊಳ್ಳುತ್ತೋ ಅಂತ ಕಾಲನೇ ಹೇಳಬೇಕು ಅಷ್ಟೇ. ಆದ್ರೆ ಇವಾಗ ಯಂಗ್ಸ್ಟರ್ಸ್ಗೆಲ್ಲ ಅದು ಸುಲಭವಾಗಿ ರೀಚ್ ಆಗುತ್ತಲ್ಲ. ಸೊ ಏನು ಗೊತ್ತಾ, ಅದು ಕತ್ತಿ ಅಲ್ಲಿಗಿನ ಮೇಲೆ ನಡೆದ ಹಾಗೆ. ಒಂದು ಯಂಗ್ಸ್ಟರ್ಸಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾವು ಇಂಗ್ಲೀಷ್ ಬಳಸೋದು ಒಂದು, ಇಲ್ಲ ನಾವು ಹೊಸ ಕನ್ನಡ ಪದನ ಹುಟ್ಟಾಕಿ ಅವ್ರಿಗೆ ಅದು ಬಳಕೆ ಆಗೋ ಹಂಗೆ ಮಾಡೋದು ಇನ್ನೊಂದು. ಸೊ ನವೋದ್ಯಮ ಅಂದರೆ ಸ್ಟಾರ್ಟಪ್ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಇವಾಗ. ಹೌದು. ಬಟ್ ಏನಾಗುತ್ತೆ ಅಂದರೆ ಇವತ್ತಿನ ತಾಂತ್ರಿಕ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ಒಂದು ಪದಕ್ಕೆ ಮತ್ತು ಒಂದು ಪರಿಕಲ್ಪನೆಗೆ ತುಂಬ ಆಯಾಮಗಳಿರ್ತವೆ. ಸೊ ನೀವು ಸ್ಟಾರ್ಟಪ್ ಅಂದ ತಕ್ಷಣವೇ ನಿಮಗೆ ಗೊತ್ತಾಗೋಗುತ್ತೆ ಅದು ಏನೇನಿದೆ ಅದರಲ್ಲಿ ಅಂತ. ನವೋದ್ಯಮ ಅಂದರೆ ಅದಷ್ಟೂ ಅದಕ್ಕೆ ಅರ್ಥ ಆಗುತ್ತಾ ಅನ್ನೋದು ಒಂದಿದೆ. ಸೊ ಈ ಹೊಸ ಪರಿಭಾಷೆಯನ್ನು ನಾವು ಕನ್ನಡಕ್ಕೆ ಬಳಸೋವಾಗ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ನಾವು ಪದಗಳನ್ನ ಹುಟ್ಟು ಹಾಕಬೇಕಾಗಿದೆ. ಇದು ಯಾವ ಏಜ್ ಗ್ರೂಪ್ ನ ಟಾರ್ಗೆಟ್ ಮಾಡಿ ಬರ್ದಿರೋ ಪುಸ್ತಕ ಅನ್ಕೊಂಡಿರ್ತೀರ? ಅದು ಏಜ್ ಗ್ರೂಪ್ ಅನ್ನೋದಕ್ಕಿಂತ, ಯಾಕಂದ್ರೆ 16-17 ವರ್ಷಕ್ಕೆ ಸ್ಟಾರ್ಟ್ಅಪ್ ಮಾಡಿದವರು ಇದ್ದಾರೆ, 60-70 ವರ್ಷದವರು ಸ್ಟಾರ್ಟ್ಅಪ್ ಮಾಡಿದವರು ಇದ್ದಾರೆ, ಮತ್ತೆ ಬೇರೆ ಊರಿಂದ ಬೆಂಗಳೂರಿಗೆ ಬಂದಿರೋರು ಹೆಚ್ಚಿದ್ದಾರೆ. ಬಟ್ ಈ ಪುಸ್ತಕದಲ್ಲಿ ಅವರು ಮಾಡಿರೋ ಸಂದರ್ಶನಗಳ ಆಧಾರದ ಮೇಲೆ ಹೇಳೋದಾದ್ರೆ ಬ್ಯಾಂಗ್ಳೂರ್ ಇಸ್ ಎ ಯಂಗ್ ಸಿಟಿ ಅಂತ. ಸೊ ಯಂಗ್ ಸಿಟಿ ಆಗಿರೋದ್ರಿಂದ ಯಂಗ್ಸ್ಟರ್ಸ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಆಗ್ತಾ ಇರೋಂಥ ಹೊಸ ಬೆಳವಣಿಗೆಗಳಿದೆಯಲ್ಲ, ನಿಮಗೆ ಗೊತ್ತು ಸೋಷಿಯಲಿ ನಾವೇನೇನು ಸೋಷಿಯಲ್ ಮೀಡಿಯಾ ಒಂದಾದರೆ ಸೋಷಿಯಲಿ ಯಾವ್ಯಾವ ಥರದ ಹೊಸ ವಿಷಯಗಳು ಬಂದಿದೆ. ವೆದರ್ ಇಟ್ ಈಸ್ ಲಿವಿಂಗ್ ಟುಗೆದರ್ ಆಗಿರಲಿ ಅಥವಾ ಬೇರೆ ಥರ ಈಗ ಡೇಟಿಂಗ್ ಆ್ಯಪ್ಸ್ನ ಬಳಕೆ ಮಾಡೋದ್ರಾಗಲಿ, ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ಡೇಟಿಂಗ್ ಆ್ಯಪ್ನ ಬಳಕೆ ಮಾಡ್ತಾರೆ ಅಂತ ಇದೆ. ಹಾಗಾಗಿ ಯಂಗ್ಸ್ಟರ್ಸು ಹೆಚ್ಚು ಇದರಲ್ಲಿ ಕಾಣಿಸ್ಕೋತಾರೆ. ನೀವು ಅಂದ್ರೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ನಿಮ್ಮ ವಿಸ್ಡಮ್ ಇಂದ ಈ ಹೊಸತನನ್ನ ಅಷ್ಟು ಚೆನ್ನಾಗಿ ಬಳಸಿ ನೀವು ಬರೀತಿದ್ದೀರಾ, ಮಾತಾಡ್ತಿದ್ದೀರಾ, ಎಷ್ಟು ಅಳವಡಿಸ್ಕೊಂಡಿದ್ದೀರಾ. ಅಯ್ಯೋ, ನಾವು ಅಪ್ಡೇಟ್ ಆಗದೆ ಇದ್ರೆ ನಮ್ಮ ಮೂಲೆಯಲ್ಲಿ ಇಟ್ಬಿಡ್ತಾರೆ, ಎತ್ತಿ ಒಳಗಡೆ ಹಾಕ್ಬಿಡ್ತಾರೆ ಅಷ್ಟೇ. ಸೊ ಅಪ್ಡೇಟ್ ಆಗಲೇಬೇಕು. ಎವ್ರಿ 6 months ಇವಾಗ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರೋದ್ರಿಂದ ಮತ್ತೆ ಯಂಗ್ಸ್ಟರ್ಸನ್ನು ಚೇಂಜ್ ಆಗ್ತಾ ಇರೋದ್ರಿಂದ ಸೊ ನಾನು ಸದಾ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಳ್ತಾನೆ ಇರ್ತೀನಿ. ಇಲ್ದಿದ್ರೆ ನಮ್ಮನ್ನ ಯಾರೋ ಮುದುಕಿರು ಅಂತ ಒಳಗಡೆ ಇಟ್ಬಿಡ್ತಾರೆ, ಮುದುಕಿಯರಿಗಿದು ಕಾಲವಲ್ಲ ಅಂತ. ನಿಮ್ಮ
ಟ್ಯಾಲೆಂಟ್ ಮತ್ತೆ ನಿಮ್ಮ ಸ್ಕಿಲ್ ಅದು ಯಾವಾಗ್ಲೂ ಹಂಗೆ ಇರುತ್ತೆ. Oh, thank you, thank you. ಭಾಷೆಯ ಮೇಲೆ ನಿಮ್ಗಿರೋ ಒಂದು ಗ್ರಿಪ್ ನಾವೆಲ್ಲ ಕಲಿಬೇಕು. ನೀವ್ ಈ ತರ ಅಪ್ಡೇಟ್ ಆಗಿರೋದು ನಮಗೂ ಖುಷಿ, ಇನ್ನೂ ಇನ್ಸ್ಪಿರೇಷನ್ ಅನ್ಸುತ್ತೆ. ಥ್ಯಾಂಕ್ ಯು.